ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಜನರು ವಿವಾಹೇತರ ಸಂಬಂಧಗಳ ಮೋಜಿನಲ್ಲಿ ಎಂತ ಕೆಲಸ ಮಾಡೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ರಕ್ತ ಸಂಬಂಧಗಳ ಬೆಲೆ ಗೊತ್ತಿಲ್ಲದೆ ಪೈಶಾಚಿಕವಾಗಿ ವರ್ತನೆ ಮಾಡುತ್ತಾ ವಿವಾಹ ಸಂಬಂಧಗಳನ್ನು, ರಕ್ತ ಸಂಬಂಧಗಳನ್ನು ಕಾಲಲ್ಲಿ ಮೆಟ್ಟಿ ನಿಲ್ಲುತ್ತಾ ಅನೈತಿಕ ಸಂಬಂಧಗಳಿಗೆ ದೊಡ್ಡ ಕುರ್ಚಿಯನ್ನ ಹಾಕಿಕೊಳ್ಳುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಒಬ್ಬ ತಾಯಿಯಾದವಳು ಈ ರೀತಿಯೂ ಕೂಡ ಇರ್ತಾಳ ಅಂತೇಳಿ ನಿಮಗೆ ಕೋಪ ಬರಬಹುದು. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ನಯಪುರ ಎಂಬ ಗ್ರಾಮದಲ್ಲಿ ಮನ್ವೀರ್ ಸಿಂಗ್ ಝಾನ್ಸಿ ಎಂಬ ದಂಪತಿಗಳು ಕೂಲಿ ಕೆಲಸವನ್ನ ಮಾಡುತ್ತಾ ತಮ್ಮ ಕುಟುಂಬವನ್ನ ಪೋಷಿಸುತ್ತಿದ್ದರು. ಇನ್ನು ಇವರ ಅನನ್ಯ ಸಂಸಾರದ ಗುರುತಿಗೆ ಕರಣ್ ಸಿಂಗ್, ಭಾನು ಸಿಂಗ್ ಎಂಬ ಗಂಡು ಮಕ್ಕಳು, ರಾಣಿ ಎಂಬ ಹೆಣ್ಣು ಮಗಳು ಹುಟ್ಟಿರುತ್ತಾಳೆ. ಇನ್ನು ಆ 3 ಮಕ್ಕಳಿಗೆ ಓದು ತಲೆಗೆ ಅಂಟದೇ ಇದ್ರಿಂದ ಅವರನ್ನ ಸ್ಕೂಲ್ ಅನ್ನ ಬಿಡಿಸಿ 10th ಸ್ಟ್ಯಾಂಡರ್ಡ್ ಗೆಲ್ಲ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ರು. ಇನ್ನು ಆ 2 ಮಕ್ಕಳನ್ನ ತಮ್ಮ ಜೊತೆ ಲೇಬರ್ ಕೆಲಸಕ್ಕೆ ಕರೆದುಕೊಂಡು ಹೋದ್ರೆ, ಇನ್ನು ಹೆಣ್ಣು ಮಗಳನ್ನ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸುತ್ತಾರೆ. ಇನ್ನು ಈ ಸಮಯದಲ್ಲಿಯೇ ತಮ್ಮ ದೊಡ್ಡ ಮಗ ಕರಣ್ ಸಿಂಗ್ ಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ ಒಳ್ಳೆ ಹುಡುಗಿಯನ್ನು ಹುಡುಕುವ ಸಮಯದಲ್ಲಿ ಆಗ್ರಾದಲ್ಲಿ ಯಶೋಧ ಎಂಬ ಹುಡುಗಿಯನ್ನು ನೋಡಿ ಸಿಂಪಲ್ ಆಗಿ ಮದುವೆ ಮಾಡುತ್ತಾರೆ. ಮದುವೆಯಾದ ನಂತರ ಕರಣ್ ಸಿಂಗ್ ಆಗ್ರಾದಲ್ಲಿ ತನ್ನ ಹೆಂಡತಿ ಜೊತೆ ಇರುತ್ತಾ ಲೇಬರ್ ಕೆಲಸಕ್ಕೆ ಹೋಗುತ್ತಿದ್ದನು. ಇನ್ನು ಈ ಸಮಯದಲ್ಲಿಯೇ ಇವರ ಅನನ್ಯವಾದ ಸಂಸಾರದ ಗುರುತಿಗೆ ರೋಣಕ್ ಎಂಬ ಹುಡುಗ ಹುಟ್ಟುತ್ತಾನೆ. ಇನ್ನು ಇದು ಹೀಗಿರುವಾಗ ಕರಣ್ ಸಿಂಗ್ ಅವರ ತಮ್ಮ ಭಾನು ಸಿಂಗ್ ಗೆ ಮೀನಾ ಎಂಬ ಹುಡುಗಿ ಜೊತೆ ಮದುವೆ ಮಾಡಿದಾಗ ಕರಣ್ ಸಿಂಗ್ ಅವರ ಫ್ಯಾಮಿಲಿಯನ್ನು ಕೂಡ ಆಗ್ರಾಕ್ಕೆ ಕರೆದುಕೊಂಡು ಬಂದು ತಮ್ಮ ಮನೆಯ ಪಕ್ಕದಲ್ಲಿ ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಟ್ಟು ಅಲ್ಲೇ ಅವರನ್ನ ಸೆಟ್ಲ್ ಮಾಡುತ್ತಾನೆ. ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಸೇರಿಕೊಂಡು ಕರ್ನಾಟಕ, ತಮಿಳುನಾಡು, ಬಾಂಬೆ ಅಂತೇಳಿ ಲೇಬರ್ ಕೆಲಸಕ್ಕೆ ಹೋಗುತ್ತಾ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದರು. ಇನ್ನು ಇದೇ ಸಮಯದಲ್ಲಿ ಭಾನು ಸಿಂಗನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದರಿಂದ ಕುಟುಂಬ ಸದಸ್ಯರ ಆನಂದಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತದೆ. ಮುಖ್ಯವಾಗಿ ಕರಣ್ ಸಿಂಗನ ಮಗ ರೋಣಕ್ ನನಗೆ ತಂಗಿ ಹುಟ್ಟುತ್ತಾಳೆ ಎಂದು ತುಂಬಾ ಸಂತೋಷದಿಂದಿದ್ದನು. ಹೀಗೆ ದಿನ ಕಳೆದಂತೆ ಮೀನಗೆ ಡೆಲಿವರಿ ಡೇಟ್ ಹತ್ತಿರ ಬಂದಿದ್ದರಿಂದ ಆಕೆಗೆ ಹೊಟ್ಟೆ ನೋವು ಶುರುವಾಗುತ್ತದೆ. ಆಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದ್ರು. ಅಷ್ಟೊತ್ತಿಗಾಗಲೇ ಮಗು ಅಡ್ಡ ತಿರುಗಿದ್ದರಿಂದ ತಾಯಿ ಮಗು ಇಬ್ಬರು ಕೂಡ ಸಾವನ್ನಪ್ಪುತ್ತಾರೆ. ಆ ನಂತರ ಭಾನು ಸಿಂಗ್ ಮಾನಸಿಕವಾಗಿ ಕುಗ್ಗಿ ಹೋಗಿ ಮದ್ಯಪಾನಕ್ಕೆ ದಾಸನಾಗಿ ಅಂದಿನಿಂದ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರುವುದಕ್ಕೆ ಶುರು ಮಾಡ್ತಾನೆ. ಇನ್ನು ಕರಣ್ ಸಿಂಗ್ ತಮ್ಮನ ದುಃಖವನ್ನ ನೋಡಲಾಗದೆ ಅವನ ಖರ್ಚಿಗೆ ಸ್ವಲ್ಪ ದುಡ್ಡನ್ನ ಕೊಡುತ್ತಾ ಪ್ರತಿದಿನವೂ ಅವನಿಗೆ ಊಟವನ್ನ ತನ್ನ ಮನೆಯಿಂದಲೇ ಕಳಿಸುತ್ತಿದ್ದನು. ಇದು ಹೀಗಿರುವಾಗ ಕರಣ್ ಸಿಂಗ್ ಗೆ ಹೈದರಾಬಾದ್ ನಲ್ಲಿ ಲೇಬರ್ ಕಾಂಟ್ರಾಕ್ಟ್ ಬಂದಿದ್ದರಿಂದ 3 ತಿಂಗಳ ಕಾಲ ಹೈದರಾಬಾದ್ ಅಲ್ಲಿ ಇರಬೇಕಾಗುತ್ತದೆ. ಇದರಿಂದ ತನ್ನ ಹೆಂಡತಿಗೆ ನನ್ನ ತಮ್ಮನಿಗೆ ಬೇಕಾಗಿರುವುದನ್ನು ನೋಡಿಕೊ ಎಂದು ಹೇಳಿದಾಗ ಅದಕ್ಕೆ ಕರಣ್ ಸಿಂಗ್ ನ ಮಗ ರೋಣಕ್ ನಮ್ಮ ಚಿಕ್ಕಪ್ಪನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದಾಗ ತಂದೆ ಆನಂದವಾಗಿ ಹೈದರಾಬಾದ್ ಗೆ ಹೊರಡುತ್ತಾನೆ. ಇನ್ನು ಪ್ರತಿದಿನ ಯಶೋಧ ತನ್ನ ಮಗನನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳುಹಿಸಿ ಮತ್ತೊಂದು ಕಡೆ ತನ್ನ ಮೈದುನನ್ನ ನಿದ್ದೆಯಿಂದ ಎಬ್ಬಿಸಿ ಸ್ನಾನ ಮಾಡಿಸಿ ಹತ್ತಿರವಿದ್ದುಕೊಂಡು ಟಿಫನ್ ಅನ್ನು ಕೂಡ ತಿನ್ನು ಎಂದು ಹೇಳುತ್ತಿದ್ದಳು. ಹೀಗೆ ಪ್ರತಿದಿನ ಮಧ್ಯಾಹ್ನ ಕೂಡ ಮನೆಗೆ ಕರೆಸಿ ಅವನಿಗೆ ಇಷ್ಟವಾದ ಚಿಕನ್, ಮಟನ್ ರೀತಿಯ ಅಡುಗೆಗಳನ್ನ ಮಾಡಿ ಇಡುತ್ತಿದ್ದಳು. ಹೀಗೆ ಅತ್ತಿಗೆ ತನ್ನ ಮೇಲೆ ತೋರಿಸುತ್ತಿರುವ ಆತ್ಮೀಯತೆಯನ್ನ ನೋಡಿ ಭಾನು ಸಿಂಗ್ ಗೆ ನಿಧಾನವಾಗಿ ಅವಳ ಮೇಲೆ ಪ್ರೀತಿ ಹುಟ್ಟುತ್ತದೆ. ಇನ್ನು ಯಶೋಧ ಭಾನು ಸಿಂಗ್ ಬಳಿ ನೀನು ಡ್ರಿಂಕ್ಸ್ ಅನ್ನ ಮಾಡಬೇಡ, ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದರಿಂದ ತನ್ನ ಅತ್ತಿಗೆಗೋಸ್ಕರ ಡ್ರಿಂಕ್ಸ್ ಅನ್ನು ಕೂಡ ಬಿಡುತ್ತಾನೆ. ಇನ್ನು ಅಂದಿನಿಂದ ಭಾನು ಸಿಂಗ್ ತನ್ನ ಅತ್ತಿಗೆಗೆ ಬೇಕಾಗಿರುವ ರೇಷನ್ ಅನ್ನ ತೆಗೆದುಕೊಂಡು ಬರುತ್ತಾ ಇನ್ನು ಅವಳಿಗೆ ಮನೆಯಲ್ಲಿ ಬೋರ್ ಆಗುತ್ತಿದೆ ಅಂದ್ರೆ ಮಗನನ್ನ ಸ್ಕೂಲ್ಗೆ ಕಳಿಸಿದ ನಂತರ ಅವಳನ್ನ ಸಿಟಿಗೆ ಕರೆದುಕೊಂಡು ಹೋಗಿ ಮೂವಿಯನ್ನು ತೋರಿಸುತ್ತಾ ಅವಳಿಗೆ ಬೇಕಾಗಿದ್ದೆಲ್ಲವನ್ನು ಕೂಡ ಕೊಡಿಸುತ್ತಿದ್ದನು. ಇನ್ನು ಈ ಸಮಯದಲ್ಲಿಯೇ ಯಶೋಧಗೂ ಕೂಡ ತನ್ನ ಮೈದುನನ ಮೇಲೆ ಆಕರ್ಷಣೆಯಾಗುತ್ತದೆ. ಇನ್ನು ವಯಸ್ಸಿನಲ್ಲಿದ್ದ ಯಶೋಧಳನ್ನ ತನ್ನ ಗಂಡ ಆಗಾಗ ಬಿಟ್ಟು ಲೇಬರ್ ಕೆಲಸಕ್ಕೆಂದು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಿದ್ದರಿಂದ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇದ್ದಿದ್ದರಿಂದ ಅವಳಿಗೆ ಲೈಂಗಿಕ ಕೋರಿಕೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಇದರಿಂದ ತನ್ನ ಲೈಂಗಿಕ ಕೋರಿಕೆಗಳನ್ನ ಭಾನು ಸಿಂಗ್ ಬಳಿ ತೀರಿಸಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಹೀಗೆ ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿರುವಾಗ ಒಂದು ದಿನ ಭಾನು ಸಿಂಗ್ ಸ್ನಾನ ಮಾಡುತ್ತಾ ತನ್ನ ಬೆನ್ನನ್ನ ಉಜ್ಜುವುದಕ್ಕೆ ಅತ್ತಿಗೆಯನ್ನ ಕರೆಯುತ್ತಾನೆ. ಇನ್ನು ಈ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ಯಶೋಧ ಭಾನು ಸಿಂಗನ ಬೆನ್ನುಜ್ಜುವುದಕ್ಕೆ ಶುರು ಮಾಡುತ್ತಾಳೆ. ಇನ್ನು ಆ ಸ್ಪರ್ಶದಿಂದಲೇ ಇವರ ಮಧ್ಯೆ ಕೋರಿಕೆಗಳು ಹೆಚ್ಚಾಗಿ ಆಗ ಅಲ್ಲಿಯೇ ಲೈಂಗಿಕವಾಗಿ ಸೇರುತ್ತಾರೆ. ಇನ್ನು ಅಂದಿನಿಂದ ಮಗನನ್ನ ಸ್ಕೂಲ್ಗೆ ಕಳಿಸಿದ ನಂತರ ಇವರಿಬ್ಬರು ಸೇರಿಕೊಂಡು ದಿನವೆಲ್ಲ ಏಕಾಂತವಾಗಿ ಕಳೆಯುತ್ತಿದ್ದರು. ಇನ್ನು ಸಾಯಂಕಾಲ ಮಗ ಬಂದು ಊಟ ಮಾಡಿ ಮಲಗಿಕೊಂಡ ನಂತರ ಯಶೋಧ ಭಾನು ಸಿಂಗ್ ನನ್ನ ಕರೆಸಿ ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳುತ್ತಿದ್ದಳು. ಇದರಿಂದ ಅವಳಿಗೆ ತನ್ನ ಗಂಡನ ಮೇಲೆ ಪ್ರೀತಿ ಕಡಿಮೆಯಾಗಿ ತನ್ನ ಮೈದುನ ಮೇಲೆ ಪ್ರೀತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗೆ 3 ತಿಂಗಳ ಕಾಲ ಇವರಿಬ್ಬರು ಪ್ರೀತಿಯಲ್ಲಿ ಮುಳುಗಿ ತೇಲಾಡುತ್ತಿರುತ್ತಾರೆ. ಇನ್ನು ಇದೇ ಸಮಯದಲ್ಲಿ ಯಶೋಧಳ ಗಂಡ ಕಾಂಟ್ರಾಕ್ಟ್ ಪೂರ್ತಿಯಾಗಿದ್ದರಿಂದ ಮನೆಗೆ ಬರುತ್ತಾನೆ. ಆದ್ರೆ ತುಂಬಾ ದಿನಗಳ ನಂತರ ಗಂಡ ಮನೆಗೆ ಬಂದಿರುವುದು ಯಶೋಧಗೆ ಸ್ವಲ್ಪನೂ ಕೂಡ ಖುಷಿ ಇಲ್ಲ. ಇನ್ನು ಮುಂದೆ ನನ್ನ ಮೈದುನನ್ನ ಮೀಟ್ ಮಾಡೋದಿಕ್ಕೆ ಆಗೋದಿಲ್ವೇನೋ ಅಂತೇಳಿ ಟೆನ್ಷನ್ ಶುರುವಾಗಿರುತ್ತೆ. ಇನ್ನೊಂದು ಕಡೆ ಭಾನು ಸಿಂಗ್ ಯಶೋಧ ಹೇಗೋ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ, ಅವಳನ್ನ ರಹಸ್ಯವಾಗಿ ಮದುವೆ ಮಾಡಿಕೊಂಡು ಇಲ್ಲಿಂದ ಓಡಿ ಹೋದ್ರೆ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡಬಹುದು ಅನ್ಕೋತಾನೆ. ಇನ್ನು ಇದೇ ವಿಷಯವನ್ನ ಯಶೋಧಗೆ ಹೇಳ್ಬೇಕು ಅಂತ ಅಂದ್ಕೊಂಡ್ರು ತನ್ನ ಅಣ್ಣ ಯಾವಾಗಲೂ ಮನೆಯಲ್ಲೇ ಇದ್ದಿದ್ದರಿಂದ ಹೇಳುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇನ್ನು ಇದೇ ಸಮಯದಲ್ಲಿ ಯಶೋಧ ಪ್ರೆಗ್ನೆಂಟ್ ಆಗುತ್ತಾಳೆ. ಆದ್ರೆ ಈ ವಿಷಯವನ್ನ ತನ್ನ ಗಂಡನಿಗೆ ಹೇಳಲಿಲ್ಲ. ಏಕೆಂದ್ರೆ 3 ತಿಂಗಳಿಂದ ಗಂಡ ಹೊರಗಡೆ
ಹೊರಗಡೆ ಇದ್ದಿದ್ದರಿಂದ 2 ತಿಂಗಳ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಡೌಟ್ ಬರುತ್ತೆ ಅಂತೇಳಿ ತನ್ನ ಗಂಡ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಿಕ್ಕೆ ಹೋದಾಗ ಈ ವಿಷಯವನ್ನ ತನ್ನ ಮೈದುನನಿಗೆ ಹೇಳಿದಾಗ ಅದಕ್ಕೆ ಅವನು ತುಂಬಾ ಸಂತೋಷ ಪಟ್ಟು ಇದೇ ಸರಿಯಾದ ಸಮಯ, ಇಬ್ರು ಕೂಡ ಓಡಿ ಹೋಗಿ ಮದುವೆ ಮಾಡಿಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿದಾಗ ಅದಕ್ಕೆ ಯಶೋಧ ಮಾತ್ರ ಒಪ್ಪಿಕೊಳ್ಳದೆ, ನನಗೆ ಈಗಾಗಲೇ ಮದುವೆ ಆಗಿದೆ, ಗಂಡ ಮಗ ಇದ್ದಾರೆ, ನಾನು ಅವರನ್ನ ಬಿಟ್ಟು ಬಂದ್ರೆ ನಾಳೆ ನಿನಗೆ ಹುಟ್ಟೋ ಮಗು ಕೂಡ ಸಮಾಜದಲ್ಲಿ ಯಾವುದೇ ರೀತಿಯ ಬೆಲೆ ಕೊಡೋದಿಲ್ಲ, ಬೇಕು ಅಂದ್ರೆ ನಮ್ಮ ರಿಲೇಶನ್ಶಿಪ್ ಅನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋಣ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಬಾನಸಿಂಗ್ಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಆ ನಂತರ ಮಾರನೇ ದಿನ ಯಶೋಧ ತನ್ನ ಗಂಡ ಹೊರಗಡೆ ಹೋದ ಮೇಲೆ ಬಾನಸಿಂಗ್ ಜೊತೆ ಕ್ಲಿನಿಕ್ ಗೆ ಹೋಗಿ ಗರ್ಭವನ್ನ ಕರಗಿಸಿಕೊಂಡು ಅಂದಿನಿಂದ ಆರೋಗ್ಯ ಸರಿಯಿಲ್ಲ ಅಂತೇಳಿ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಳು. ಇನ್ನು ಇದೆಲ್ಲವೂ ಗೊತ್ತಿರದ ಕರಣ್ ಸಿಂಗ್ ತನ್ನ ಹೆಂಡತಿಯ ಸೇವೆಯನ್ನ ಮಾಡುತ್ತಾ ಅವಳಿಗೆ ಅಡುಗೆ ಮಾಡಿ ಕೊಡುವುದು, ತಾನೇ ಖುದ್ದಾಗಿ ಅವಳಿಗೆ ತಿನಿಸುವುದು, ಈ ರೀತಿಯ ಕೆಲಸಗಳನ್ನ ಮಾಡುತ್ತಾ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಇದು ಹೀಗಿರುವಾಗ ಕರಣ್ ಸಿಂಗ್ ಗೆ ಲೇಬರ್ ಕಾಂಟ್ರಾಕ್ಟ್ ಅಂತೇಳಿ ಮುಂಬೈನಲ್ಲಿ 6 ತಿಂಗಳ ಕೆಲಸ ಸಿಕ್ಕಿದ್ದರಿಂದ ಇಮಿಡಿಯೇಟ್ ಆಗಿ ಅದನ್ನು ಒಪ್ಪಿಕೊಂಡು ತನ್ನ ಜೊತೆ ತನ್ನ ತಮ್ಮನನ್ನು ಕೂಡ ಕರೆದಾಗ ಅದಕ್ಕೆ ಭಾನು ಸಿಂಗ್, ನಾನು ಆಗ್ರಾದಲ್ಲಿ ಇದ್ದುಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತೀನಿ, ನನ್ನ ಮನಸ್ಸು ಇನ್ನೂ ಸರಿ ಹೋಗಿಲ್ಲ, ಇನ್ನು ಸ್ವಲ್ಪ ದಿನಗಳಾದ್ಮೇಲೆ ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ ತನ್ನ ಅಣ್ಣ ಕೂಡ ಅದಕ್ಕೆ ಒಪ್ಪಿಕೊಂಡು ಬಾಂಬೆಗೆ ಹೊರಟು ಹೋಗುತ್ತಾನೆ. ಇದರಿಂದ ಯಶೋಧ ಮತ್ತು ಭಾನು ಸಿಂಗ್ ಮತ್ತೆ ತಮ್ಮ ಕೋರಿಕೆಯನ್ನ ತೀರಿಸಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ. ಇನ್ನು ಈ ಸಮಯದಲ್ಲಿ ಒಂದು ದಿನ, ಆ ದಿನ ಭಾನುವಾರವಾಗಿದ್ದರಿಂದ ಯಶೋಧನ ಮಗನಿಗೆ ಹಾಲಿಡೇ ಇರುತ್ತೆ. ಅಂದು ಅವನಿಗೆ ಬ್ರೇಕ್ಫಾಸ್ಟ್ ಅನ್ನ ತಿನ್ನಿಸಿ ಆಟ ಆಡು ಅಂತೇಳಿ ಹೊರಗಡೆ ಕಳುಹಿಸಿ, ಇನ್ನು ಈ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ಭಾನು ಸಿಂಗ್ ಕಿಚನ್ ಒಳಗಡೆ ಹೋಗಿ ಇಬ್ಬರು ಕೂಡ ಏಕಾಂತದಲ್ಲಿ ತೇಲಾಡುತ್ತಾರೆ. ಆದ್ರೆ ಯಶೋಧಳ ಮಗನಿಗೆ ಮಧ್ಯದಲ್ಲಿ ದಾಹವಾಗಿ ನೀರು ಕುಡಿಯುವುದಕ್ಕೆ ಮತ್ತೆ ಮನೆಗೆ ಬಂದಾಗ ಡೋರ್ ಓಪನ್ ಅಲ್ಲೇ ಇದ್ದಿದ್ದರಿಂದ ನೀರು ಕುಡಿಯುವುದಕ್ಕೆ ಕಿಚನ್ ಗೆ ಹೋಗುತ್ತಾನೆ. ಆಗ ತನ್ನ ತಾಯಿ ಮತ್ತು ಚಿಕ್ಕಪ್ಪನನ್ನ ನೋಡಲಾಗದ ಪರಿಸ್ಥಿತಿಯಲ್ಲಿ ನೋಡಿ ಶಾಕ್ ಆಗಿ ರೋಣಕ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದರಿಂದ ಯಶೋಧ ಮತ್ತು ಭಾನು ಸಿಂಗ್ಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಇನ್ನು ಈ ವಿಷಯವನ್ನ ನನ್ನ ಮಗ ನನ್ನ ಗಂಡನಿಗೆ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೋ ಅಂತೇಳಿ ಭಯ ಬೀಳ್ತಾಳೆ. ಆಗ ಭಾನು ಸಿಂಗ್ ಯಶೋಧಳನ್ನ, ಟೆನ್ಷನ್ ತಗೋಬೇಡ, ನಾನಿದ್ದೀನಿ, ನಾನು ಹೇಗಾದ್ರೂ ಮಾಡಿ ಮೇಂಟೈನ್ ಮಾಡ್ತೀನಿ ಅಂತೇಳಿ ಹೊರಗಡೆ ಕುಳಿತುಕೊಂಡಿದ್ದ ರೋಣಕ್ ನನ್ನ ಅಂಗಡಿಗೆ ಕರೆದುಕೊಂಡು ಹೋಗಿ ಅವನು ಕೇಳಿದ್ದೆಲ್ಲವನ್ನು ಕೊಡಿಸಿ ಅಡುಗೆ ಮನೆಯಲ್ಲಿ ನೋಡಿದ್ದನ್ನ ನಿಮ್ಮ ತಂದೆಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ರೋಣಕ್ ಕೂಡ ಸರಿ ಎಂದು ಹೇಳಿದಾಗ ಮತ್ತೆ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆದ್ರೆ ಅಂದಿನಿಂದ ರೋಣಕ್ ತನ್ನ ತಾಯಿಯನ್ನ ಅಸಹ್ಯವಾಗಿ ನೋಡ್ತಾ ಇದ್ದಿದ್ದರಿಂದ ಯಶೋಧ ನೋಟವನ್ನ ತಡೆದುಕೊಳ್ಳಲಾಗದೆ ನಿಜವಾಗಿ ರೋಣಕ್ ನಮ್ಮಿಬ್ಬರ ವಿಷಯವನ್ನ ಅವ್ರ ತಂದೆಗೆ ಹೇಳೇ ಹೇಳ್ತಾನೆ, ಅವನು ಅವ್ರ ಅಪ್ಪಗೆ ಹೇಳೋದಕ್ಕಿಂತ ಮುಂಚೆ ಅವನನ್ನ ಮುಗಿಸೋಣ ಅಂತೇಳಿ ಪ್ಲಾನಿಂಗ್ ಅನ್ನ ಕೊಡ್ತಾಳೆ. ಆದ್ರೆ ಭಾನು ಸಿಂಗ್ ಮಾತ್ರ ಯಶೋಧಗೆ ಬುದ್ಧಿ ಹೇಳುತ್ತಾ, ಅವನಿನ್ನು ಚಿಕ್ಕ ಹುಡುಗ, ಆದಷ್ಟು ಬೇಗ ಈ ವಿಷಯವನ್ನ ಅವನು ಮರೆತು ಹೋಗ್ತಾನೆ ಅಂತ ಯಶೋಧಗೆ ಹೇಳಿದ್ರು ಕೂಡ ಯಶೋಧ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ. ಆಗ ಯಶೋಧ, ನಾನು ಬೇಕು ಅಂದ್ರೆ ಈ ಕೆಲಸವನ್ನ ಮಾಡು, ಇಲ್ಲ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಗೆ ಇವತ್ತೇ ಫುಲ್ ಸ್ಟಾಪ್ ಇಡೋಣ ಅಂತ ಹೇಳ್ತಾಳೆ. ಆಗಾಗಲೇ ಯಶೋಧ ಜೊತೆ ಗಾಢವಾದ ಪ್ರೀತಿಯಲ್ಲಿ ಇದ್ದ ಭಾನು ಸಿಂಗ್ ಅವನಿಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಇನ್ನು ರೋಣಕ್ ರಾತ್ರಿ ಊಟ ಮಾಡಿ ಮಲಗಿಕೊಂಡ ನಂತರ ಭಾನು ಸಿಂಗ್ ಒಂದು ದೊಡ್ಡ ಕಬ್ಬಿಣದ ರಾಡನ್ನ ತಗೊಂಡು ರೋಣಕ್ ತಲೆ ಮೇಲೆ ಹೊಡೆದು ಅವನನ್ನ ಕೊಂದು ಹಾಕುತ್ತಾನೆ. ಆ ನಂತರ ಒಂದು ಗೋಣಿ ಚೀಲದಲ್ಲಿ ಅವನ ಬಾಡಿಯನ್ನ ತುಂಬಿ ಟೆರಸ್ ಮೇಲಿರುವ ವಾಟರ್ ಟ್ಯಾಂಕ್ ಮೇಲೆ ಇಡುತ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಯಶೋಧ ಹೊರಗಡೆ ಬಂದು ನನ್ನ ಮಗ ಕಾಣಿಸುತ್ತಿಲ್ಲ ಎಂದು ಗೋಳಾಡುತ್ತಾಳೆ. ಆಗ ಅಕ್ಕಪಕ್ಕದ ಮನೆಯವರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ಅದಕ್ಕೆ ಭಯ ಬಿದ್ದ ಯಶೋಧ ಮತ್ತು ಭಾನು ಸಿಂಗ್, ಇಷ್ಟಕ್ಕೆಲ್ಲ ಕಂಪ್ಲೇಂಟ್ ಯಾಕೆ, ಎಲ್ಲ ಅವರ ಫ್ರೆಂಡ್ ಮನೆಗೆ ಹೋಗಿರಬಹುದು, ಈಗ್ಲೂ ಆಗ್ಲೂ ಬರ್ತಾನೆ ಅಂತೇಳಿ ಹೇಗೋ ಕವರ್ ಮಾಡಿ ಒಳಗಡೆ ಹೋಗ್ತಾರೆ. ಇನ್ನು 2 ದಿನಗಳ ನಂತರ ಆ ಮೂಟೆಯಿಂದ ಸ್ಮೆಲ್ ಬಂದಿದ್ದರಿಂದ ಇಲ್ಲೇ ಆ ಮೂಟೆಯನ್ನ ಬಿಟ್ರೆ ನಾವು ಸಿಕ್ಕಿಕೊಳ್ತೀವಿ ಅಂತೇಳಿ ಆ ಏರಿಯಾದವರೆಲ್ಲರೂ ಮಲಗಿಕೊಂಡ ನಂತರ ಆ ಗೋಣಿ ಚೀಲವನ್ನ ತೆಗೆದುಕೊಂಡು ಹೋಗಿ ಒಂದು ಮೋರಿಯಲ್ಲಿ ಹಾಕುತ್ತಾರೆ. ಆ ನಂತರ ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಇರುವುದಿಲ್ಲ ಅನ್ಕೋತಾರೆ. ಆದ್ರೆ ಮಾರನೇ ದಿನ ಆ ಡ್ರೈನೇಜ್ ನಿಂದ ಸ್ಮೆಲ್ ಬಂದಿದ್ದರಿಂದ ಅಕ್ಕಪಕ್ಕದವರು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸ್ನವರು ಆ ಮೂಟೆಯಲ್ಲಿ ಒಬ್ಬ ಬಾಲಕನ ಶವವಿದೆ ಎಂದು ಗೊತ್ತಾಗಿ ಶಾಕ್ ಆಗಿ ಹೋಗುತ್ತಾರೆ. ಇನ್ನು ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಾ ಅಂತೇಳಿ ಎನ್ಕ್ವೈರಿ ಮಾಡಿದಾಗ ಯಾವುದೇ ರೀತಿಯ ಕಂಪ್ಲೇಂಟ್ ಬರದೇ ಇದ್ದಿದ್ದರಿಂದ ಪೊಲೀಸ್ನವರು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಕಳಿಸುತ್ತಾರೆ. ಇನ್ನು ಈ ಸಮಯದಲ್ಲಿ ಯಶೋಧ ತನ್ನ ಗಂಡನಿಗೆ ಕಾಲ್ ಮಾಡಿ, ರೋಣಕ್ ಕಾಣಿಸುತ್ತಿಲ್ಲ, ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಳುತ್ತಾ ಹೇಳಿದ್ದರಿಂದ ಕರಣ್ ಸಿಂಗ್ ಇದ್ದಕ್ಕಿದ್ದ ಹಾಗೆ ತನ್ನ ಎಲ್ಲ ಕೆಲಸವನ್ನ ಬಿಟ್ಟು ಓಡಿ ಬರುತ್ತಾನೆ. ಆಗ ನಡೆದ ಘಟನೆಯನ್ನ ತಿಳಿದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಆಗ ಪೊಲೀಸ್ನವರು ಒಂದು ಬಾಡಿ ಸಿಕ್ಕಿದೆ, ಬಂದು ಐಡೆಂಟಿಫೈ ಮಾಡಿ ಎಂದು ಹೇಳಿದಾಗ ಆಗ ಅಲ್ಲಿಗೆ ಹೋದ ಕರಣ್ ಸಿಂಗ್ ಆ ಬಾಡಿಯನ್ನ ನೋಡಿ ನನ್ನ ಮಗನ ಎಂದು ಗೊತ್ತಾಗಿ ಜೋರಾಗಿ ಎದೆ ಹೊಡೆದುಕೊಂಡು ಅಳುತ್ತಾ ಕುಸಿದು ಬೀಳುತ್ತಾನೆ. ಇನ್ನು ಕೇಸ್ ನ ಮೇಲೆ ಎನ್ಕ್ವೈರಿಯನ್ನ ಶುರು ಮಾಡಿದ ಪೊಲೀಸ್ನವರು ಮೊದಲಿಗೆ ಯಶೋಧಳನ್ನ ಎನ್ಕ್ವೈರಿ ಮಾಡುತ್ತಾ ಮಗು ಕಳೆದು ಹೋಗಿ 3-4 ದಿನಗಳಾದ್ರೂ ಏಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಆಗ ಭಯಬಿದ್ದ ಯಶೋಧ ಸಂಬಂಧವಿಲ್ಲದ ಆನ್ಸರ್ ಗಳನ್ನ ಕೊಡುವುದನ್ನ ನೋಡಿ ಆಗ ಪೊಲೀಸ್ನವರಿಗೆ ಅವಳ ಮೇಲೆ ಅನುಮಾನ ಬಂದು ಅವಳನ್ನ ಕಸ್ಟಡಿಗೆ ತಗೊಂಡು ತಮ್ಮ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದಾಗ ಆಗ ಯಶೋಧ ನಡೆದ ಘಟನೆಯನ್ನೆಲ್ಲ ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಕರಣ್ ಸಿಂಗ್ ತನ್ನ ಹೆಂಡತಿ ತಮ್ಮ ಮಾಡಿದ ಮೋಸದಿಂದ ತನ್ನ ಮಗನನ್ನ ಕಳೆದುಕೊಂಡು ಮಾನಸಿಕ
ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ಇನ್ನು ಪೊಲೀಸ್ನವರು ಯಶೋಧರ ಜೊತೆ ಬಾನಸಿಂಗ್ ನನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಇವರಿಗೆ ಕೋರ್ಟ್ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಸ್ನೇಹಿತರೆ, ಇನ್ನು ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.